ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನಾಯಕ ಸಮಾಜನ ಮೀಸಲಾತಿ ಕಿತ್ಕೊಬಿಡ್ತಾರೆ ಅಂತ? ಅವರು ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಚರ್ಚೆ ನಡೀತಾ ಐತೆ, ಮಾಡಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿ ಇದನ್ನು ಹುಟ್ಟಾಕ್ದರೆ ನಿಮ್ಮ ಬಿ ಜೆ ಪಿಯ ಮಾನ್ಯ ಮಾಜಿ ಸಚಿವರು, ಮಾಜಿ ಅಧ್ಯಕ್ಷರು, ಪಕ್ಷದ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರ ಈಶ್ವರಪ್ಪನವರೇ ಸಂಘಟನೆ ಮಾಡಿ SC/ST ನಮ್ಮ ಸೇರಿಸ್ಬೇಕು ಅಂತ ಜನಾಂದೋಲನ ಮಾಡಿ ಸೇರಿಸಿ ಅದನ್ನು ರೆಡಿ ಮಾಡಿ ಇದಕ್ಕೆ ಕೇಂದ್ರ ಸಮಿತಿ ಕಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟವ್ರು ಯಾರು? ನಿಮ್ಮ ಬಿ ಜೆ ಪಿಯವರೇ. ಆವಾಗ ಎಲ್ಲೂ ಮಾತಾಡಲಿಲ್ಲ. ಶಿವಸೇನಾ ನೀನು ಎಲ್ಲಿದ್ದಾನೆ ಅವಾಗ? ನೀನು ಇನ್ನೂ MLA ಆಗಿಲ್ಲ ಅಂತ ಮಾತಾಡಲಿಲ್ವ ಅವಾಗ ನೀವು? ಇನ್ನೂ MLA ಆಗಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಅಂದ್ಬಿಟ್ಟು ಬಿಟ್ರೆ ಅದಕ್ಕೆಲ್ಲ ಸುಮ್ಮನೆ ಇದ್ರ ನೀವೆಲ್ಲ? ಕುರುಬ ಸಮಾಜ ಕೇಳ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆದ್ರ? ನೀವು ಯೋಚನೆ ಮಾಡಿ ಮಾತಾಡಬೇಕು. ನೀವು ನೋಡಿದೆ ನಿಮ್ಮ ಹೇಳಿಕೆನ ಏನಂತೀರ ನೀವು? ನಾಯಕ ಸಮಾಜದವ್ರನ್ನ ಎದ್ದೇಳಿ ಕುರುಬರ ವಿರುದ್ಧ ಹೋರಾಡಿ ಅಂತ ಕರೆ ಕೊಡ್ತಿರಲ್ಲ ನೀವು. ಯಾವ ಮಾನದಂಡ ಇಟ್ಕೊಂಡು ಮಾಡ್ತೀರಿ? ನಿಮ್ಗೆ ನೈತಿಕ ಹಕ್ಕೇನೈತೆ ಹಂಗೆ ಹೇಳೋಕ್ಕೆ? ನಿಮಗೆ ಒಂದು ಸಮಾಜನ ಇನ್ನೊಂದು ಸಮಾಜ ಎತ್ಕಟ್ಟು ಅವ್ರ ಜಗಳ ತಂದಾಕಿ ನೀವು ಅದರಲ್ಲಿ ಬಿಡಿ ಅದನ್ನು ಬೆಂಕಿ ಹಚ್ಕೊಳ್ತಾರಲ್ಲ, ಆ ಮಟ್ಟಕ್ಕೆ ಮಾಡ್ಕೊಳಕ್ಕೆ ನೀವು ಮಾಡ್ತಿರೋದು. ನಾವು ತಿಳಿದವರು ನೀವು ಯಾವ ರೀತಿ ಶಾಸಕರು ಅಂದರೆ ಈ ನಮ್ಮ ಆಡು ಭಾಷೆ ಅಳುಕ್ ಪುಳುಕ್ ಶಾಸಕರು ಅಂತಾರೆ ನಮ್ಮ ಕಡೆ, ಅಳುಕ್ ಪುಳುಕ್ ಶಾಸಕರು ಅಂತ. ಹಾಗೆ ನೀವು ಗೆದ್ದು ಬಂದಿರೋರು ಇಲ್ಲಿ. ಪಾಪ ಹಿಂದೆ ಇದ್ದ ಶಾಸಕರು ಸ್ವಲ್ಪ ಅವ್ರು ಕರೆಕ್ಟಾಗಿ ಅವ್ರು ಇದರಲ್ಲಿ ಟಿಕೆಟ್ ತಗೊಂಡ್ಬಂದ್ಬಿಟ್ಟಿದ್ರೆ ನೀವು ಎಲ್ಲಿರ್ತೀರೋ ಪಾಪ. ಆದ್ದರಿಂದ ಶಿವಸ್ ಅವರೇ, ನೀವು MLA ಆಗಿ ಜನರ ನಾಯಕರಾಗಿ ಆಗಿ ರೂಪುಗೊಂಡು ಒಂದು ಕ್ಷೇತ್ರನ ಪ್ರತಿನಿಧಿಸುವಾಗ ಮಾತಾಡುವಾಗ ಅಲ್ಲಿ ಹಿಡ್ಕೊಂಡು ಮಾತಾಡ್ಬೇಕು ತಾವು. ಕುರುಬ ಸಮಾಜ ವಿರುದ್ಧ ದಂಗೇಳಿ ಅಂತ ಜಗಳಕ್ಕೆ ಬೀಳಿ ದಂಗೇಳಿ ಅಂತ ಅಂದ್ರೆ ಏನು ಅರ್ಥ ಹಂಗಾರೆ? ಅದೇ ನಿಮ್ಮ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ ತಕ್ಷಣ 10% ನಿಮ್ಮ ಬ್ರಾಹ್ಮಣ ಸಮಾಜದಲ್ಲೂ ಇದೈತೆ ಹಿಂದುಳಿದವ್ರವ್ರೆ ಅಂತ ತಗೊಂಡ್ರಿ ನೀವು. ಅವಾಗೇನು ಮಾತಾಡಲಿಲ್ಲ ನೀವು. 10% ತಗೊಂಡಾಗ ನಿಮ್ಗೆ ಒಳಿತಿಗೆ ನಿಮ್ದೆಲ್ಲನೂ ಬೇಕು ನಿಮಗೆ. ಅದೇ ಅನ್ಯ ಸಮಾಜದವರು ನಿಮ್ಮ ಮುಂದೆ ಬೆಳಿಬಾರ್ದು ಯಾರು. ನೀವೇ ಆಯಾಕಟ್ಟ ಜಾಗದಲ್ಲೇ ಇರಬೇಕು. ನಿಮ್ಮ ಸಮಾಜ ನೀವೇ ಚೆನ್ನಾಗಿರಬೇಕು, ನೀವೇ ಬೆಳಿಬೇಕು, ನೀವೇ ಇರಬೇಕು. ನಿಮ್ಮ ಸಮಾಜ ಏನಿದ್ರು ಚೆನ್ನಾಗಿ ಬೆಳ್ಕೋಬೇಕು. ನಿಮ್ಮ ಸಮಾಜದ ಏನಾದರೂ ನೀವು ಧಿಕ್ಕರಿಸಂಗಿಲ್ಲ. ಬೇರೆಯವ್ರಿಗೆ ಅನ್ಯಾಯ ಆಗಲಿಲ್ವಾ? 10% ಕೊಟ್ಬಿಟ್ಟಾಗ ಅನ್ಯಾಯ ಆಗಲ್ವಾ? ಬೇರೆ ಸಮಾಜಕ್ಕೂ ಕಮ್ಮಿ ಆಗಲಿಲ್ವಾ? ಈಗೇನು ನಮ್ಮ ಸಮಾಜದಲ್ಲಿ ಏನು ಕೊಟ್ಬಿಡ್ತಾರೆ ಕುರುಬರಿಗೆ? ST ಮಾಡೋದೇನು? ನಮ್ಮ ಏನು ಮೀಸಲಾತಿ ಕೊಟ್ಟರೆ ಅದನ್ನೇ ಕನ್ವರ್ಟ್ ಮಾಡಿ STಗೆ ಸೇರಿಸ್ತಾವ್ರು ಅಷ್ಟೇ ಹೊರತು STಗೆ ಬಂದ್ಬಿಟ್ಟು ಸಪ್ರೇಟಾಗಿ ಏನು ಕೊಟ್ಬಿಡ್ತೀವಿ ಅವ್ರಿಗೆ ಮೀಸಲಾತಿ ಅಂತ ಹೇಳೋರ? ಅದೆಲ್ಲ ತಿಳ್ಕೊಂಡು ಮಾತಾಡಿ ಶಿವತ್ ಅವರೇ. ನೀವು ಏಕದಡಮ್ಮ ಕುರುಬನ ಬಿಳಿ ಎಲ್ಲ ಒತ್ತಾಡಿ ಅದಕ್ಕೆ ಇವಾಗ ಅವ್ರಿಗೆ ತೊಂದರೆ ಆಗುತ್ತೆ, ಇವ್ರು ತೊಂದರೆ ಆಗುತ್ತೆ ಅಂತಾರಲ್ಲ. ಈ ಸಮಾಜಕ್ಕೆಲ್ಲ ಕೊಟ್ಕೊಂಡು ಬಂದವರು ಎಲ್ಲರಿಗೂ ತೊಂದರೆ ಆಗಿದೆಯಾ? ಸರ್ಕಾರ ಸಂಪನ್ಮೂಲ ಕೊಡ್ತದೆ ಬಿಡ್ರಿ. ನಿಮ್ಗೆ ಯಾಕ್ರಿ ಅದು ಹೊಟ್ಟೆ ಉರಿ ಸಂಕಟ? ಸರ್ಕಾರ ಇರೋದೇ ಜನಗಳ ತೆರಿಗೆಯಿಂದ ಏನೇನು ಬರ್ಬೇಕು, ಯಾರ್ಯಾರು ಏನು ಹಚ್ಬೇಕು ಮೀಸಲಾತಿ ಅಂದ್ಬಿಟ್ಟು ದೊಡ್ಡ ಪಂಡಿತರು ಮಹಾನುಭಾವರು ನಿಮ್ಮಂಥ ಅನೇಕ ಪಂಡಿತರು ಮಹಾನುಭಾವರು ಇರ್ತಾರಲ್ರಿ, ಕೂತ್ಕೊಂಡು ಚರ್ಚೆ ಮಾಡಿ ಯಾರಿಗೆ ಏನು ಕೊಡಬೇಕು ಎಲ್ಲ ಕೊಡ್ತಾರೆ ಬಿಡ್ರಿ. ನಿಮ್ಗೆ ಯಾಕ್ರಿ ಹೊಟ್ಟೆ ಉರಿ? ನಿಮ್ಗೆ ಯಾಕೆ ಹೊಟ್ಟೆವ್ರಿ ಸಂಕಟ? ಕುರುಬರನ್ನ ಹೇಳಿ ನಾಯಕ ಸಮಾಜದವರು ST ಸಮಾಜದವ್ರು ಜಗಳಕ್ಕೆ ಬೀಳಿ ಅಂತ ಹೇಳಿಕೆ ಕೊಡ್ತೀರಾ ನೀವು? ನಿಮಗೆ ಶೋಭೆ ತರೋದಂತೆ ಮಾತುಗಳೆಲ್ಲ. ಯಾಕೆ ಪ್ರತಾಪ್ ಸಿಂಹಂದು ಕಮ್ಮಿ ಆಗೋಯ್ತು ಮೊನ್ನೆ PI ವಜಾ ಆಯಿತು ಅಂದ್ಬಿಟ್ಟು ನೀವೇನಾದ್ರು ಶುರು ಮಾಡಿದ್ರೆ ಈಗ ನೀವೊಂದು ಇದಕ್ಕೆ ನೀವು ನಾಯಕರಾಗಿ ಹೋಗ್ತಿದ್ದೀರಾ? ಏನು ಬೆಳೆಕಾಳು ಬೇಯಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಡೀತಾ ಐತೆ. ನೀವೇನೇ ಅಸ್ಥಿರಗೊಳಿಸಿದ್ರು ಏನೂ ಆಗಲ್ಲ. ನಮ್ಮ ಸರ್ಕಾರ ಚೆನ್ನಾಗಿ ನಡೀತದೆ. ಏನೇ ಮಾಡಿದ್ರು ಬಡವ್ರ ಪರ ಸ್ವಲ್ಪ ಇರಬೇಕನ್ರಿ ನ್ಯಾಯ. ಕುರುಬರಲ್ಲಿ ಎಲ್ಲ ಫುಲ್ಲು ಸಾಹುಕಾರ ಮೇಲ್ಮಟ್ಟದಲ್ಲೇ ಯಾರೂ ಇಲ್ಲ. ಎಲ್ಲ ಸಮಾಜದವರು ಬಡವರವರೇ, ಎಲ್ಲ ಸಮಾಜದಲ್ಲೂ ಮುಂದುವರೆದ ಜನಾಂಗವ್ರು ಎಲ್ಲದರಲ್ಲೂ ಬಡವರವರೇ. ಅಂಥವ್ರನ್ನ ಗುರುಸಿ ಕೆಲಸ ಮಾಡ್ತಾಯಿದ್ದೆ ಸಾಹೇಬರು, ಕೆಲಸ ಮಾಡ್ತಾವ್ರೆ. ಅದನ್ನು ನೋಡಿದೆ ನೀವು ಸಹಿಸೋಕ್ಕಾಗದೆ ಕುರುಬರನ್ನ ನೀವು ಜಗಳಕ್ಕೆ ಬೀಳಿ ನಿಮ್ದು ಬೀಳಿ ಗಲಾಟೆ ಮಾಡಿ ವಿರೋಧ ಮಾಡಿ ನೀವು ಅಂತ ನೀವು ಹೇಳಿಕೆ ಕೊಡ್ತಿರಲ್ಲ ನೀವು ಬೆಳಿಗ್ಗೆ ಮಾಧ್ಯಮಕ್ಕೆ. ಎಷ್ಟು ಸರಿ ನೀವು ಮಾಧ್ಯಮಕ್ಕೆ ಹೇಳಿಕೆ ಕೊಡೋದು? ನೀವು ಒಬ್ಬರು ನಾಯಕರಾಗಿ ಬೆಳೆದಿರೋ ನಾಯಕರ ನೀವು ಹಂಗಾರೆ ಇನ್ನೊಂದು ಕೊಂಬು ಜಗಳ ಆಡ್ತೀರ ನೀವು, ಮಧ್ಯದಲ್ಲಿ ಬೆಂಕಿ ಹಚ್ಕೋತೀರಾ? ಹಿಂದೆ ಅಂತಾರೆ ಗಳ ಇಬ್ಬರು ಜಗಳದಲ್ಲಿ ಮೂರನೇ ಬೆಂಕಿ ಹಚ್ಕೊಂಡ ಗಳ ಇರದಾಗದಲ್ಲಿ ಬಿಡಿ ಹಚ್ಕೊಂಡ್ರು ಅಂತ ಹಳ್ಳಿಗೆ ಗಾದೆ ಐತೆ. ಹಂಗೆ ನೀವು ಇಬ್ಬರು ಜಗಳ ತಂದಾಕಕ್ಕೆ ಮಾಡ್ತೀರಾ? ನಿಮ್ಮ ಬೇರೆ ಏನು ನಿಮ್ಮ ಕೆಲಸನೇ ಇಲ್ವ ಶಿವಸ್ ಅವರೇ? ಅಭಿವೃದ್ಧಿ ಕೆಲಸನೇ ಇಲ್ವ ನಿಮಗೆ? ಗಬ್ಬರು ನಾಡ್ತಾ ಇದೆ ನಿಮ್ಮ ಕ್ಷೇತ್ರ. ರೆಡಿ ಮಾಡ್ಕೊಳಕ್ಕಾಗಲ್ವ ನೀವು? ಅದನ್ನು ತಗೊಂಬಂದು ಅನುದಾನಗಳು ಕೇಳ್ಕೊಂಡು ಮಾಡ್ಕೊಂಡು ಅದನ್ನು ಕ್ಷೇತ್ರ ಅಭಿವೃದ್ಧಿ ಮಾಡಿರಿ. ಸಮಾಜನ ಯಾಕ್ರಿ ಹೊಡಿತೀರಾ? ಸಮಾಜದಲ್ಲಿ ಯಾಕ್ರಿ ತಂದು ಬೆಂಕಿ ಹಚ್ತೀರಾ? ಮೊದಲೇ BJP ಎಲ್ಲೋದ್ರೂ ಬೆಂಕಿ ಹಚ್ಕೊಂಡೇ ಇರ್ತೀರಿ ನೀವು. ಬೆಂಕಿ ಹಚ್ಚೋದೇ ಬರೀ ಇನ್ನೇನು ಬೇರೆ ನಿಮಗೆ ಇದೇ ಇಲ್ಲ. ನಿಮ್ಮ ಕಾನ್ಸೆಪ್ಟೇ ಇಲ್ಲ ನಿಮಗೆ. ಸರ್ಕಾರದ ಬಗ್ಗೆ ಒಳ್ಳೇದು ಮಾಡೋಕ್ಕೆ ಏನು ನಿಮ್ಗೆ ಇಲ್ಲವೇ ಇಲ್ಲ. ನೀವು ಒಳ್ಳೆ ಜನಪರವಾಗಿ ಏನು ಮಾಡಿದ್ದೀರಿ? ಜನಪರವಾಗಿ ಏನು ರೀ ಮಾಡ್ತೀರಿ? ಜನಪರ ಬರೀ ವಿರೋಧ ಪಕ್ಷನೇ ವಿರೋಧ ಅಷ್ಟು ಬಿಟ್ರೆ ನಿಮ್ಮ ತಲೆ ಒಳಗೆ ಏನು ಇಲ್ವಾ? ಸಮಾಜ ಗಲಾಟೆ ಮಾಡ್ಕೊಂಡು ನಾವು ಕಿತ್ತಾಡ್ತಿದ್ರೆ ನೀವು ಅದ್ರಲ್ಲಿ ಬಂದು ನಮಗೆ ನೋಡ್ರೆ ನತ್ತೆ ನಿಂತ್ಕೊಳ್ಳೋದು. ಸಮಾಜ ಕಿತ್ತಾಡ್ತಾ ನೋಡೋ ನಾವು ಇದ್ದೀವಿ ಅಂದ್ಬಿಟ್ಟು ಬೆಂಕಿ ಹಚ್ಕೊಂಡು ನಿಂತ್ಬಿಡೋದು. ನೀವು ಯಾರು ಬರಬೇಡಿ, ನಿಮ್ಮ ಮಕ್ಳು ಮುಂದಕ್ಕೆ ಬರಬೇಡಿ, ಯಾರನ್ನೂ ಬಿಡಬೇಡಿ. ನಾವು ಕಿತ್ತಾಡ್ಕೊಂಡು ಆರಾಮಾಗಿ ಒಬ್ರಿಗೊಬ್ರು ಮಚ್ಚು ದೊಣ್ಣೆ ತಗೊಂಡು ಕಚ್ಚಾಡ್ತೀವಿ. ನೀವು ನೋಡ್ತಾನೆ ನಿಂತ್ಕೊಳ್ಳಿ. ತುಪ್ಪ ಸುರಿರಿ ಅದಕ್ಕೆ ಇನ್ನೊಂದು ಸ್ವಲ್ಪ. ಈ ಕೆಲಸ ಎಲ್ಲ ಮಾಡಬಾರ್ದು. ದಯವಿಟ್ಟು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಿ. 4 ಜನ ಬುದ್ಧಿವಾದ ಸ್ಥಾನ ಜನ ನಿಮ್ಗೆ ಗೆಲ್ಸೋರು ಆರಿಸೋರೆ ಅದನ್ನು ಉಳಿಸ್ಕೊಳ್ಳಿ.
ಈ ಸರಿಗೆ ಸಾಕು ಅಂದ್ಬಿಟ್ಟು ಮನ್ಕೋಬೇಡಿ. ಆಮೇಲೆ ದಯವಿಟ್ಟು ಪ್ರತಾಪ್ ಸಿಂಹ ಇವರೇ, ನಿಮ್ಗೆ ಶ್ರೀವತ್ಸ ಅವ್ರೆ, ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ತಿಳ್ಕೊಳ್ಳಿ.